ನೀವು ಕೂಡ ಮಕ್ಕಳಂತೆ ಆಗಬೇಕು ಎಂಬುದಾಗಿ ಬೋಧಿಸಿದ ಯೇಸುವಿನ ಮಧುರ ನಾಮದಲ್ಲಿ ಆಗಮಿಸಿರುವ ತಮ್ಮೆಲ್ಲರನ್ನ ನಾನು ಕ್ರಿಸ್ತನ ನಾಮದಲ್ಲಿ ಆಮಂತ್ರಿಸುತ್ತಾ, ತಂದೆಯಾದ ದೇವರ ಉಪಕಾರಗಳನ್ನು ಸ್ಮರಿಸುತ್ತಾ, ಮೊದಲನೇದಾಗಿ ನಮ್ಮ ಮಧ್ಯೆ ಇರುವಂಥ ನಮ್ಮ ಸಭೆಯ ಸಭಾಪಾಲಕರಾದಂಥ ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಿಯರು ವೇದಿಕೆಯ ಮೇಲೆ ಬರತಕ್ಕದ್ದು. ಹಾಗೆ ರೆವರೆಂಡ್ ಫ್ರೇನಿ ಅಮ್ಮನವರು EVPSನ ನಿರ್ದೇಶಕರು, ರೆವರೆಂಡ್ ಸುನಿಲ್ ಜಾಯ್ ಅಯ್ಯನವರು, ಶ್ರೀಮತಿ ಗುಣಸುನೇಮಾ ಆಂಟಿ, ಶ್ರೀಮತಿ ಜೆಸಿಂತಾ ರೋಸ್ಲಿನ್ ಇವರುಗಳು ಕೂಡ ವೇದಿಕೆಗೆ ಬರತಕ್ಕದ್ದು. ರೆವರೆಂಡ್ ವಿನೋದ್ ಅಯ್ಯನವರು ಕೂಡ ಎಲ್ಲಿದ್ದರೂ ಕೂಡ ವೇದಿಕೆಗೆ ಬರತಕ್ಕದ್ದು. ಹಾಗೆ ರೆವರೆಂಡ್ ವಿಜಯ್ ಅಯ್ಯನವರು ಕೂಡ ವೇದಿಕೆಗೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರು ಸಭಾಪಾಲಕರು, CSI ಸಾಡೆ ಸ್ಮಾರಕ ಸಭೆ ಸಭಾಪಾಲಕರು ಮುಂದೆ ಬಂದು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಸ್ತೋತ್ರವನ್ನು ನಮ್ಮ ದೇವರಿಗೆ ಅರ್ಪಿಸ ಬನ್ನಿ. ಓದುವುದೇ ಖರ್ಚಾಗಿ ಮಹಿಮೆಯಾಗಲಿ ಅಲ್ಲಿ ಹರುಷದ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವಿತ ಪ್ರಾರಂಭ ಚೆನ್ನಾಗಿ ನನ್ನ ಮನವೇ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ದೇವರ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ದೇವರನ್ನು ಕೊಂಡಾಡು, ದೇವರ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯೇಸು ಹೇಳಿದ್ದು, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಮಕ್ಕಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಮಕ್ಕಳದ್ದು. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ, ಈ ದಿನಕ್ಕಾಗಿ, ಈ ಸಮಯಕ್ಕಾಗಿ, ಈ ಅನ್ಯೋನ್ಯತೆಗಾಗಿ ಮತ್ತು ಈ ಸಂಭ್ರಮಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ಶುಕ್ರವಾರದಿಂದ ಪ್ರಾರಂಭಿಸಿ ಈ ದಿನದ ತನಕ ಈ ವರ್ಷದಲ್ಲಿ ನಮ್ಮ ಸಭೆಯಲ್ಲಿ ನಡೆಸಲ್ಪಟ್ಟಂಥ VBSನ 10 ದಿನಗಳ ಕಾರ್ಯಕ್ರಮದ ಅಂತಿಮ ದಿನದ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ನೀನು ಮಾರ್ಗದರ್ಶಿಸಿ ಆಶೀರ್ವದಿಸಿಕೊಟ್ಟುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರೀತಿಯುಳ್ಳ ಕರ್ತನೇ, ಈ ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಮಾರ್ಗದರ್ಶಿಸಿ ಬಲಪಡಿಸಿ ನಡೆಸು. VBSನಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳು ತರಗತಿಗನುಗುಣವಾಗಿ ಈ ಸಂಜೆಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ವ್ಯಕ್ತಪಡಿಸುವಾಗ ಬೇಕಾದಂತೆ ನಿನ್ನ ಮಾರ್ಗದರ್ಶನ, ಜ್ಞಾನ, ತಿಳುವಳಿಕೆ, ವಿವೇಕದಿಂದ ತುಂಬಿಸು. ಈ ರೀತಿಯಾಗಿ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರವರೆಗೆ ದೇವರೇ, ನಾವೆಲ್ಲರೂ ದೇವರಿಗೆ ಯೋಗ್ಯವಾದ ಪಾತ್ರೆಗಳಾಗಿ ಉಪಯೋಗಿಸಲ್ಪಡಲಿಕ್ಕಾಗುವಂತೆ ಈ ತನಕ ನೀನು ನಮ್ಮನ್ನು ಆಶೀರ್ವದಿಸಿದ್ದಿ. ಮುಂದಿನ ದಿನಗಳಲ್ಲಿಯೂ ನಿನ್ನ ಆಶೀರ್ವಾದ ಯೋಗ್ಯವಾದ ಪಾತ್ರೆಯ ಜೀವಿಸದ ಮೂಲಕ ಹೊರಹೊಮ್ಮಲಿಕ್ಕಾಗುವಂಥ ಕೃಪೆ ನೀನು ಅನುಗ್ರಹಿಸಿಕೊಡು. ಪ್ರೀತಿಯುಳ್ಳ ಕರ್ತನೇ, VBS 2025 ಸಮಾರೋಪದ ಈ ಕಾರ್ಯಕ್ರಮ ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವ ನಾಮದಲ್ಲಿ ನೆರವೇರಲಿ.
ಆಮೆನ್. ಪ್ರಾರ್ಥನೆಯಲ್ಲಿ ನಡೆಸಿದಂಥ ಪ್ರೀತಿಯ ಸಭಾಪಾಲಕರಿಗೆ ಧನ್ಯವಾದಗಳು. ಈಗ ಬೈಬಲ್ ಪಠಣ ಶ್ರೀಮತಿ ನವೋಮಿ ಅವರಿಂದ. ಈ ಸಂಜೆಯ ಆರಾಧನೆಗಾಗಿ ನೇಮಕಗೊಂಡಿರುವ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ರಿಂದ 16 ವಚನಗಳು. ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ರಿಂದ 16 ವಚನಗಳು. ಏಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು, ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಏಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಏಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳಿಗೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು ಎಂಬುವಂಥದ್ದೇ. ಶ್ರೀಮತಿ ನವೋಮಿ ಅವರಿಗೆ ಧನ್ಯವಾದಗಳು. ತಮ್ಮೆಲ್ಲರನ್ನ ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ಶ್ರೀಮತಿ ರತ್ನ ಮಾಗ್ರೇಟ್ರವರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2025ನೇ ವರ್ಷದ VBS ಅಂದರೆ ರಜಾಕಾಲದ ಸತ್ಯವೇದ ಪಾಠಶಾಲೆಯ ಸಮಾರೋಪ ಸಮಾರಂಭವನ್ನು ನಾವು ಇಲ್ಲಿ ಆಚರಿಸಲು ಕೂಡಿ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮವು ದಿನಾಂಕ 25/4/2025 ಪ್ರಾರಂಭವಾಗಿ 4/5/2025 ಭಾನುವಾರ ಇಲ್ಲಿಯವರೆಗೂ ಕೂಡ ನಡೆಯಲ್ಪಟ್ಟಿತು. ಈ ಒಂದು ಕಾರ್ಯಕ್ರಮದ ಆತ್ಮೀಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಚರಿಸ್ತಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸಭೆಯ ಸಭಾಪಾಲಕರಾದಂಥ ಘನ ಹೊಂದಿದ ರೆವರೆಂಡ್ ಆಂಡ್ರೂ ಜಾನ್ ಅಯ್ಯನವರನ್ನು VBS ವ್ಯವಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಲಾಗಿದೆ. ಮತ್ತೋರ್ವ ನಮ್ಮ ಸಹಸಭಾಪಾಲಕರು ವಿಜಯ್ ಅಯ್ಯನವರು ಬಂದು ಸೇರಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುವವಳಾಗಿದ್ದೇನೆ. ಈ ವರ್ಷದ VBS ಡೈರೆಕ್ಟರ್ ಆಗಿ ಆಗಮಿಸಿರುವಂತಹ ರೆವರೆಂಡ್ ಫ್ರೈಲಿ ಇಸ್ರಾಯೇಲ್ ಅಮ್ಮನವರನ್ನು ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಇವರು ಮಕ್ಕಳನ್ನು ಆತ್ಮಿಕವಾಗಿ ಮುನ್ನಡೆಸಿ 10 ದಿನಗಳು VBS ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಮಕ್ಕಳನ್ನು ಆತ್ಮಿಕ ಮನ್ನವನ್ನು ಉಳಿಸುವುದರ ಮೂಲಕ ಹಾಡುಗಳು, ಆ್ಯಕ್ಷನ್ ಸಾಂಗ್ಗಳು, ಕಥೆಗಳು, ಇತರೆ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಟ್ಟು ಅವರನ್ನು ದೇವರ ಮಾರ್ಗದಲ್ಲಿ ನಡೆಸಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮಿಕವಾಗಿ ಸ್ವಾಗತಿಸುವಳಾಗಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅವರ ಪತಿ ರೆವರೆಂಡ್ ವಿನೋದ್ ಅಯ್ಯನವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸುವಳಾಗಿದೆ. ನಮ್ಮ ಮಧ್ಯೆ ಇರುವಂತಹ ಯಂಗ್ ಅಡಲ್ಟ್ಸ್ ಕ್ಲಾಸನ್ನು ತೆಗೆದುಕೊಂಡು ಎಲ್ಲ ಶಿಕ್ಷಕಿಯರನ್ನು ಕೂಡ ಮಾರ್ಗದರ್ಶಿಸಿ ಮಕ್ಕಳಿಗೆ ಹಿತವಚನವನ್ನು ಆಗಾಗ್ಗೆ ನೀಡುತ್ತಾ ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಅಭ್ಯಾಸವನ್ನು ವೀಕ್ಷಿಸುತ್ತಿದ್ದಂತಹ ನಮ್ಮ ಸಭೆಯವರೇ ಆದಂಥ ರೆವರೆಂಡ್ ಸುನಿಲ್ ಜಾಯ್ ಅಯ್ಯನವರನ್ನು ಕೂಡ ಆತ್ಮಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಳಾಗಿದೆ. ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಕಾರ್ಯದರ್ಶಿಯವರಾಗಿರುವಂತಹ ಶ್ರೀಮತಿ ಗುಣಸುನೇಮ ಅಕ್ಕನವರು ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ. ಇವರಂತೂ ಬೆಳಗಿನಿಂದ ಸಂಜೆಯವರೆಗೂ ಪ್ರತಿದಿನ ನಮ್ಮ ಜೊತೆ ಇದ್ದು ನಮ್ಮನ್ನು ಪರಿಪಾಲಿಸುತ್ತಾ ನಮ್ಮನ್ನು ನೋಡಿಕೊಳ್ಳುತ್ತಾ ಇರುವಾಗ, ಗುಣಸುನೇಮಕ್ಕ ಅಲ್ಲಿದ್ದಾರೆ, ನಾವು ಹೋಗ್ಬಿಡ್ಬೇಕು, HM ಇದ್ದಾರೆ ಅಲ್ಲಿ ಅಂತ ನಾವು ಟೀಚರ್ಸ್ಗಳು ಓಡೋಗ್ತಾ ಇದ್ವಿ. ಅವರಿದ್ದಿದ್ದು ನಮಗೆ ಬಹಳ ತುಂಬ ಸಂತೋಷ ಆಗ್ತಿತ್ತು. ಅವರನ್ನು ಕೂಡ ಈ ಪಾಲನಾ ಸಮಿತಿಯ ಖಜಾಂಚಿಗಳಾಗಿರುವಂತಹ ಶ್ರೀಮತಿ ಜಸಿಂತಾ ರೋಸ್ಲಿನ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಇಟ್ಟು ನಮ್ಮನ್ನು ಮುನ್ನಡೆಸಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮಿಕವಾಗಿ ಸ್ವಾಗತಿಸುವಳಾಗಿದೆ. ಇನ್ನು ನಮ್ಮ ಸಂಡೇ ಸ್ಕೂಲಿನ ಅಡ್ವೈಸರ್ಗಳಾಗಿರುವಂತಹ ಶ್ರೀಯುತ ಲೆಸ್ಲಿ ತೇಜಸ್ ಹಾಗೂ ಶ್ರೀಯುತ ಬೆಂಜಮಿನ್ ನಿಶ್ಚಯ್ ಅವರನ್ನು ಮತ್ತು ನಮ್ಮ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರನ್ನು ಆತ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಳಾಗಿದೆ. ನಮ್ಮ ಎಲ್ಲ ಸಮಿತಿಯ, ನಮ್ಮ ಎಲ್ಲ ಉಪಸಮಿತಿಯ ಅಂದರೆ ಯುವಜನ ಸಮಿತಿ, ಭಜನಾ ಸಮಿತಿ, ಮಹಿಳಾ ಅನ್ಯೋನ್ಯ ಸಂಘ, ಈ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ಹಾಗೂ ಸದಸ್ಯರನ್ನೆಲ್ಲರನ್ನು
ಆತ್ಮೀಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಳಾಗಿದ್ದೇನೆ. ನಮ್ಮ ಸಭೆಯ ಸ್ಥಳೀಯ ಬೋಧಕರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಳಾಗಿದ್ದೇನೆ. ನಮ್ಮ ಭಾನುವಾರ ಪಾಠಶಾಲೆಯ ಅಧೀಕ್ಷಕಿಯವರಾಗಿರುವಂತಹ ಶ್ರೀಮತಿ ಡೆಲ್ಲಿಸ್ ಮೇರಿನಾರವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಸಭೆಯ ಎಲ್ಲ ದೇವಜನರಾದಂಥ ನಿಮ್ಮನ್ನು, ಇಲ್ಲಿ ಕೂಡಿ ಬಂದಿರುವಂತಹ ಪೋಷಕರನ್ನು, ಭಾನುವಾರ ಶಾಲೆಯ ಶಿಕ್ಷಕಿಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಳಾಗಿದ್ದೇನೆ. ವಿಶೇಷವಾಗಿ ಇಲ್ಲಿ ಕೂಡಿ ಬಂದಿರುವಂತಹ ಮಕ್ಕಳಿಂದ ಮಾತ್ರವೇ ಈ ಕಾರ್ಯಕ್ರಮ ಜರುಗಲು ಸಾಧ್ಯ. ಆ ಮಕ್ಕಳನ್ನು ಕೂಡ ನಾನು ಸ್ವಾಗತಿಸುವಳಾಗಿದ್ದೇನೆ. ಮತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಸಭೆಯವರೇ ಆದಂತಹ ಅನುಷಾ ಪಾಲ್ ಅಮ್ಮನವರು ಹಾಗೂ ರೋನಿ ಅಯ್ಯನವರು ಕೂಡ ಅವರು ನಮ್ಮ ಮಧ್ಯದಲ್ಲಿದ್ದು ನಮ್ಮ ಜೊತೆಯಲ್ಲಿ ಅವರೆಲ್ಲ ಒಂದು ವಿಷಯದಲ್ಲಿ ಭಾಗಿಗಳಾಗುತ್ತಾ ಎಲ್ಲ ಮಕ್ಕಳನ್ನು ವೀಕ್ಷಿಸುತ್ತಾ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಅವರು ನಮ್ಮ ಜೊತೆಯಲ್ಲಿದ್ದರು. ಅವರನ್ನು ಕೂಡ ಹೃದಯಪೂರ್ವಕವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸುವಳಾಗಿದ್ದೇನೆ. ಇಲ್ಲಿ ಕೂಡಿ ಬಂದಿರುವ ಎಲ್ಲರನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿದಂಥ ಎಲ್ಲ ಪೋಷಕರನ್ನು, ಸಭೆಯವರನ್ನು, ದೇವಜನರಾದ ತಮ್ಮೆಲ್ಲರನ್ನ ಆತ್ಮೀಕವಾಗಿ ಮತ್ತೊಮ್ಮೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಳಾಗಿದ್ದೇನೆ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀಮತಿ ರತ್ನಾ ಮಾರ್ಗ್ರೆಟ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಈಗ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಮೊದಲಿಗೆ ವೆಲ್ಕಮ್ ಡ್ಯಾನ್ಸ್ ಬೈ ಸೀನಿಯರ್ ಸ್ಟೂಡೆಂಟ್ಸ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ವಾಲಂಟಿಯರ್ಸ್ ದಯಮಾಡಿ ಚೇರ್ಗಳನ್ನು ವೇದಿಕೆಯಿಂದ ತೆರವುಗೊಳಿಸಿ. ಅನಾದಿ ಧರ್ಮ ಸ್ವರೂಪಮೇ ಪ್ರಪಂಚ ಚೈತನ್ಯ ಸಾರವೇ ಪ್ರಧಾನ ಪ್ರದೋಷ ಪ್ರಣಾಮಂ
ನಾವು ಗೀತೆಯ ಮೂಲಕ ದೇವರನ್ನ ಮಹಿಮೆ ಪಡಿಸಿ ತಮ್ಮೆಲ್ಲರನ್ನ ಸ್ವಾಗತಿಸಿದ ಸೀನಿಯರ್ ವಿಭಾಗದ ಮಕ್ಕಳಿಗೆ ಧನ್ಯವಾದಗಳು. ಈಗ ಮುಂದೆ ಪ್ರದರ್ಶನಕ್ಕೆ ಬರಲಿಕ್ಕಿದ್ದಾರೆ ಪುಟ್ಟ ಪುಟಾಣಿಗಳು, ಬಿಗಿನರ್ಸ್ ಎ ವಿಭಾಗದ ಮಕ್ಕಳು. ಏದೇನ್ ತೋಟದಿಂದ ಆಗಮಿಸಿರುವಂತ ಈ ಮಕ್ಕಳನ್ನ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವರನ್ನು ಬರಮಾಡ್ಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ತಮ್ಮ ಪುಟ್ಟ ನುಡಿಗಳಲ್ಲಿ ಕಲಿತಂತ ಬಾಯಿಪಾಠ ವಚನಗಳನ್ನ ಈಗ ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಬಿಗಿನರ್ಸ್ ಮಕ್ಕಳು. ವೆರಿ ಗುಡ್ ಗುಡ್. ಈಗ ಅದ್ಭುತವಾದ ಪಾತ್ರೆ ಆಕ್ಷನ್ ಸಾಂಗ್ ಈ ಪುಟಾಣಿಗಳಿಂದ. ಯೋಗ್ಯವಾದ ಪಾತ್ರೆ ನೀನಾಗು, ಯೋಗ್ಯವಾದ ಪಾತ್ರೆ ನೀನಾಗು. ಯೇಸು ಸ್ವಾಮಿಗೆ ನೀನು ಯೋಗ್ಯನಾಗು ಚಿನ್ನ. ಯೇಸು ಸ್ವಾಮಿಗೆ ನೀನು ಯೋಗ್ಯನಾಗು ಚಿನ್ನ. ಯೋಗ್ಯವಾದ ಪಾತ್ರೆ ನೀನಾಗು. ಮಾತುಗಳನ್ನು ಕೇಳಲೇಬೇಡ. ಯೇಸುವಿನ ಕೈಯನ್ನು ಬಿಡಲೇಬೇಡ. ಯೋಗ್ಯವಾದ ಪಾತ್ರೆ ನೀನಾಗು. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಈ ಪುಟಾಣಿಗಳಿಗೆ ನಾವು ಎನ್ಕರೇಜ್ ಮಾಡೋಣ. ದಯಮಾಡಿ ತಂದೆ ತಾಯಿಗಳು ಈ ಪ್ರಿಯ ಮಕ್ಕಳನ್ನು ತಮ್ಮ ಬಳಿ ಪಡ್ಕೊಳ್ಳತಕ್ಕದ್ದು. ಮುಂದೆ ಬರಲಿಕ್ಕಿದ್ದಾರೆ
ಬಿಗಿನರ್ಸ್ ಬಿ ವಿಭಾಗದ ಮಕ್ಕಳು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುಪಹಾರವನ್ನು ದಯಪಾಲಿಸುವೆನು. ಯೆರೆಮೀಯ 33:3. ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಲೂಕ 6:27. ನಾನು ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ. ಮತ್ತಾಯ 28:20. ಯೆಹೋವನೇ, ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವೆನು. ಕೀರ್ತನೆ 122:21. ದೇವರು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಫಿಲಿಪ್ಪಿ 4:19. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಅದ್ಭುತವಾದ ಪಾತ್ರೆ. ಕುಂಬಾರ ಮಾಡಿದ ಪಾತ್ರೆ, ಅದ್ಭುತವಾದ ಪಾತ್ರೆಯು
ಪಾತ್ರೆಗಳನ್ನು ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ. ಮುಂದಿನ ಪ್ರದರ್ಶನ ಪ್ರೈಮರಿ ಎ ವಿಭಾಗ ಮಕ್ಕಳು. ಇದಕ್ಕೆ ಮುಂಚಿತವಾಗಿ ಬಿಗಿನರ್ಸ್ ತಂಡದಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕಿಯರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ರೆವರೆಂಡ್ ಫ್ರೇನಿ ಇಸ್ರೇಲ್ ಅಮ್ಮನವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಸೂಸನ್ ಜೆ, ಶ್ರೀಮತಿ ಸುನೀತಾ ನವೀನ್, ಕುಮಾರಿ ಗ್ರೇಸಿ, ಕುಮಾರಿ ಲಕ್ಷ್ಮಿ ಇವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ರೆವರೆಂಡ್ ಫ್ರೇನಿ ಅಮ್ಮನವರು ಮುಂದೆ ಬಂದು ಇವರಿಗೆ ಉಡುಗೊರೆಗಳನ್ನು ಕೊಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಚಿಕ್ಕ ಮಕ್ಕಳ ನಿರ್ವಹಣೆ ಬಹಳ ಕಷ್ಟ. ಅದ್ಭುತವಾಗಿ ನಿರ್ವಹಿಸಿದಂಥ ಈ ಶಿಕ್ಷಕಿಯರನ್ನು ಸ್ಮರಿಸುತ್ತಾ ಜೋರಾಗಿ ಚಪ್ಪಾಳೆ ತಟ್ಟಿಯವರ ಸೇವೆಯನ್ನು ಪ್ರೋತ್ಸಾಹಿಸೋಣ. ಉಡುಗೊರೆ ವಿತರಿಸಿದಂಥ ರೆವರೆಂಡ್ ಫ್ರೇನಿಯಮ್ಮನವರಿಗೆ ಧನ್ಯವಾದಗಳು. ಮುಂದೆ ಬರುತ್ತಾ ಇದ್ದಾರೆ ಪ್ರೈಮರಿ ಎ ವಿಭಾಗದ ಮಕ್ಕಳು. ಒಳ್ಳೆ ಕುರುಬ ತಂಡದಿಂದ ಬಾಯಿಪಾಠ ವಚನ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆ. ಕೀರ್ತನೆ 56:3. ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದರು. ಮತ್ತಾಯ 8:13. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿರಿ. ಎಫೆಸದವರಿಗೆ 5:20. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಕೀರ್ತನೆ 119:11. For men this is impossible, but with God all things are possible. Matthew chapter 19:26. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಮತ್ತಾಯ 19:26. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಈ ಎನರ್ಜೆಟಿಕ್ ಕುರಿಗಳನ್ನು ಪ್ರೋತ್ಸಾಹಿಸೋಣ. ಒಳ್ಳೆಯ ಕುರುಬ ತಂಡದಿಂದ ಬೊಂಬಂಬೋಲೆ ನೃತ್ಯ.
ತಂಡದವರಿಗೆ ಧನ್ಯವಾದಗಳು. ಮುಂದೆ ಪ್ರದರ್ಶನ ಕಿರು ನಾಟಕ ಇಂಟರ್ಮೀಡಿಯೇಟ್ ಎ ಮತ್ತು ಬಿ ವಿಭಾಗದ ತಂಡದವರಿಂದ, ಸಿಂಹದ ಗವಿ ಹಾಗೂ ನೋಹನ ನಾವೆ ತಂಡದವರಿಂದ ಪ್ರದರ್ಶಿಸಲಿಕ್ಕಿದ್ದಾರೆ 7 ಮಂದಿ ಸಾಕ್ಷಿಗಳ ನಾಟಕ. 7 ಮಂದಿ ಸಾಕ್ಷಿಗಳು. 3.5 ವರ್ಷದ ಸೇವಾವಧಿಯಲ್ಲಿ ಆತನ ಶಿಷ್ಯರು ಯೇಸುವಿನ ಬಗ್ಗೆ ಹೇಳಿದ ಸಾಕ್ಷಿಯ ಕುರಿತಾಗಿ ಈಗ ಒಂದು ಚಿಕ್ಕ ನಾಟಕವನ್ನು ನೋಡೋಣ. ಮೊದಲನೇದಾಗಿ ಸ್ನಾನಿಕನಾದ ಯೋಹಾನನು ಯೇಸುವಿನ ಬಗ್ಗೆ ಏನೆಂದು ಸಾಕ್ಷಿ ಕೊಟ್ಟನು ಎಂಬುದನ್ನು ನೋಡೋಣ. ನೀನು ಯಾರು? ನಾನು ಕ್ರಿಸ್ತನಲ್ಲ. ಹಾಗಾದರೆ ನೀನು ಯಾರು? ಎಲಿಯನೋ, ಬರಬೇಕಾದ ಪ್ರವಾದಿಯೋ? ಕ್ರಿಸ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಯೆಹೋವನು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಯಜ್ಞಕ್ಕೆ ನೇಮಿಸಿದ ಕುರಿ ನೋಹನ ಪಾಪವನ್ನು ನಿವಾರಣೆ ಮಾಡುತ್ತದೆ. ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದ್ದರಿಂದ ನನಗೆ ಮುಂದಿನವನಾದನು. ಯೇಸುವಿನ ಬಗ್ಗೆ ತಿಳಿದು ತನ್ನ ಅಣ್ಣನಾದ ಸೀಮೋನ ಪೇತ್ರನಿಗೆ ಯೇಸುವಿನ ಬಗ್ಗೆ ಕೊಟ್ಟ ಸಾಕ್ಷಿ ಏನೆಂಬುದನ್ನು ನೋಡೋಣ. ಈಗ ಮೆಸ್ಸಿಯನು ನಮಗೆ ಸಿಕ್ಕಿದನು. ಮೆಸ್ಸಿಯನು ಅಂದರೆ ಬರಬೇಕಾದ ಕ್ರಿಸ್ತನು. ನಡೆ, ಆತನನ್ನು ಹಿಂಬಾಲಿಸೋಣ. ಸಂಚಾರ ಮಾಡುವುದನ್ನು ಬಿಟ್ಟಾಗ ಯೇಸು ಪೇತ್ರನನ್ನು ಪ್ರಶ್ನಿಸಿದಾಗ ಸೀಮೋನ ಪೇತ್ರನು ಕೊಟ್ಟ ಸಾಕ್ಷಿ ಈ ರೀತಿಯಾಗಿದೆ. ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದೀರಾ? ಸ್ವಾಮಿ, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂದು ನೀನು ದೇವರು ಪ್ರತಿಷ್ಠಿಸಿದವನು ಎಂದು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ. ನತಾನಿಯೇಲನು ಯೋಸೇಫನ ಮಗನಾದ ಯೇಸುವಿನ ಬಗ್ಗೆ ಕೊಟ್ಟ ಸಾಕ್ಷಿ. ಫಿಲಿಪ್ಪನ ಮತ್ತು ನತಾನಿಯೇಲನ ಮಾತುಗಳನ್ನು ಕೇಳೋಣ. ಇಗೋ, ಇವನೇ ನಿಜವಾದ ಇಸ್ರಾಯೇಲ್ಯನು, ಇವನಲ್ಲಿ ಕಪಟವಿಲ್ಲ. ಸ್ವಾಮಿ, ನನ್ನನ್ನು ನೀನು ಹೇಗೆ ಬಲ್ಲೆ? ಫಿಲಿಪ್ಪನು ನಿನ್ನನ್ನು ಕರೆಯುವ ಮುಂಚೆ ಆ ಅಂಜೂರದ ಮರದ ಕೆಳಗೆ ನೀನಿದ್ದಿ. ಆಗ ನಾನು ನಿನ್ನನ್ನು ನೋಡಿದೆನು. ಗುರುವೇ, ನೀನು ದೇವರ ಕುಮಾರನು ಸರಿ, ನೀನೇ ಇಸ್ರಾಯೇಲ ಅರಸನು. ಯೇಸು ತಾನು ದೇವರ ಮಗನೆಂದು ಕೊಡುವ ಸಾಕ್ಷಿ. ಯೇಸು ದೇವಾಲಯದೊಳಗೆ ತಿರುಗಾಡುತ್ತಿರುವಾಗ ಯಹೂದ್ಯರು ಆತನನ್ನು ಸುತ್ತುವರೆದು ಪ್ರಶ್ನಿಸುವಂಥದ್ದನ್ನು ನೋಡೋಣ. ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸಬೇಕು ಅಂದಿದ್ದಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು.
ನಾನು ಹೇಳುತ್ತಿದ್ದೇನೆ, ಆದರೆ ನೀವು ನನ್ನನ್ನು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಲ್ಲಿ ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಯೇಸು ಸತ್ತು ಹೋಗಿದ್ದ ಲಾಜರನನ್ನು ಬದುಕಿಸಿದಾಗ ಮಾರ್ತಳು ಯೇಸು ಸ್ವಾಮಿಯ ಬಗ್ಗೆ ಕೊಟ್ಟ ಸಾಕ್ಷಿಯನ್ನು ನೋಡೋಣ. ಸ್ವಾಮಿ, ನೀನು ಇಲ್ಲಿರುತ್ತಿದ್ದರೆ ನನ್ನ ತಮ್ಮನ ಸಾಯುತ್ತಿರಲಿಲ್ಲ. ಈಗಲಾದರೂ ನಿನ್ನ ದೇವರಿಗೆ ಬೇಡಿಕೋ, ಅವರು ನಿನಗೆ ಅನುಗ್ರಹಿಸುವರು. ನಿನ್ನ ತಮ್ಮನು ಎದ್ದು ಬರುವನು. ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ನನ್ನ ತಮ್ಮನು ಎದ್ದು ಬರುವನು ಎಂದು ನಾನು ಬಲ್ಲೆನು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಎಂದಿಗೂ ಸಾಯುವುದಿಲ್ಲ ಮತ್ತು ನನ್ನನ್ನು ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ. ಇದನ್ನು ನೀನು ನಂಬುತ್ತೀಯಾ? ಹೌದು ಸ್ವಾಮಿ, ನಂಬುತ್ತೇನೆ. ಲೋಕಕ್ಕೆ ಬರಬೇಕಾದ ದೇವಕುಮಾರನು ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ. ಹೌದು ಸ್ವಾಮಿ, ನಾನು ಕೂಡ ನಿಮ್ಮನ್ನು ನಂಬಿದ್ದೇನೆ. ಯೇಸು ಪುನರುತ್ಥಾನವಾಗಿ ತಿರುಗಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ತೋಮನು ಯೇಸುವಿನ ಬಗ್ಗೆ ಕೊಟ್ಟ ಸಾಕ್ಷಿಯನ್ನು ನೋಡೋಣ. ನಾವು ಸ್ವಾಮಿಯನ್ನು ಕಂಡಿದ್ದೇವೆ. ಯೇಸು ಪುನರುತ್ಥಾನವನ್ನು ಹೊಂದಿದ್ದಾನೆ. ನಾನು ಆತನ ಕೈಗಳಲ್ಲಿ ಮೊಳೆಯಿಂದ ಆದ ಗಾಯವನ್ನು ನನ್ನ ಬೆರಳಿನಿಂದ ಮುಟ್ಟದೆ ಹೊರತು ಮೊಳೆಯಿಂದ ಆದ ಗಾಯವನ್ನು ಬೆರಳಿನಿಂದ ಮುಟ್ಟದೆ ನನ್ನ ಕೈಯನ್ನು ಪಕ್ಕೆಯಲ್ಲಿ ಹಾಕದೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. 8 ದಿನಗಳಾದ ಮೇಲೆ ತಿರುಗಿ ಶಿಷ್ಯರಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡಾಗ ತೋಮನು ಅಲ್ಲಿದ್ದನು. ನಿಮಗೆ ಸಮಾಧಾನವಾಗಲಿ. ತೋಮನೆ, ನಿನ್ನ ಬೆರಳನ್ನು ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ಮತ್ತು ನಿನ್ನ ಕೈಯನ್ನು ನನ್ನ ಪಕ್ಕೆಯಲ್ಲಿ ಇಡು. ನಂಬದೇ ಇರುವವನಾಗಬೇಡ, ನಂಬುವವನಾಗು. ನನ್ನ ಸ್ವಾಮಿ, ನನ್ನ ದೇವರು. ಹೀಗೆ ಪ್ರತಿಯೊಬ್ಬರು ಯೇಸುವನ್ನು ನೀನೇ ನಿಜವಾದ ದೇವರು, ಬರಬೇಕಾದ ಕ್ರಿಸ್ತನು ಎಂದು ಸಾಕ್ಷೀಕರಿಸಿದ್ದಾರೆ. ಹಾಗಾದರೆ ನಾವು ನಮ್ಮ ಜೀವಿತದಲ್ಲಿ ಯೇಸುವಿನ ಬಗ್ಗೆ ಯಾವ ಸಾಕ್ಷಿಯನ್ನು ನೀಡುತ್ತಿದ್ದೇವೆ ಎಂದು ಒಮ್ಮೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸೋಣ. ಏಳು ಸಾಕ್ಷಿಗಳ ಕುರಿತು ಕಿರು ನಾಟಕ ಪ್ರದರ್ಶಿಸಿದ ಇಂಟರ್ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ತಟ್ಟುತ್ತಾ ಧನ್ಯವಾದಗಳನ್ನು ತಿಳಿಸೋಣ. ಮುಂದೆ ಬರುತ್ತಾ ಇದ್ದಾರೆ ಪ್ರೈಮರಿ ಬಿ ವಿಭಾಗದ ಏದೇನ್ ತೋಟದ ಮಕ್ಕಳು. ಬಾಯಿಪಾಠ ವಚನ. ನಾನೇ ನಿನ್ನನ್ನು ಸಂತೈಸುವನಾಗಿದ್ದೇನೆ. ಏಷಾಯ 51:12.
ಪಾಪಗಳನ್ನು ಕ್ಷಮಿಸುವ ಕರ್ತನನ್ನು ಸ್ತುತಿಸು. ಕೀರ್ತನೆ 103:2. ಕೌನ್ ಎ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ ಈ ಪುಟಾಣಿಗಳು. ಮುಂದಿನ ಸಿದ್ಧತೆಗಾಗಿ ಜೂನಿಯರ್ ವಿಭಾಗದ ವಿದ್ಯಾರ್ಥಿಗಳ ಕಿರು ನಾಟಕ ಸಿದ್ಧಗೊಳ್ಳಬೇಕಾಗಿ ತಿಳಿಸ್ಕೊಡ್ತೀನಿ. ಈ ಪ್ರೈಮರಿ ಮಕ್ಕಳನ್ನ ಪ್ರೋತ್ಸಾಹಿಸೋಣ.
ಪ್ರೈಮರಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕಿಯರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ರೂಪಾ ಸುನಿಲ್, ಶ್ರೀಮತಿ ಪ್ರತಿಭಾ, ಶ್ರೀಮತಿ ಶಿಲ್ಪಾ ಸುಕೇಶ್, ಶ್ರೀಮತಿ ಬಬಿತಾ, ಶ್ರೀಮತಿ ಸುಮಾ, ಶ್ರೀಮತಿ ರೋಸ್ಲಿನ್ ಫೆಲಿಕ್ಸ್ ಅವರು ಕೂಡಲೇ ವೇದಿಕೆ ಮೇಲೆ ಬರತಕ್ಕದ್ದು. ರೆವರೆಂಡ್ ವಿನೋದಯನ್ ಅವರು ಇವರಿಗೆ ಉಡುಗೊರೆಗಳನ್ನು ನೀಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಶ್ರೀಮತಿ ರೂಪಾ ಸುನಿಲ್, ಶ್ರೀಮತಿ ಪ್ರತಿಭಾ, ಶ್ರೀಮತಿ ಪ್ರತಿಭಾ, ಶ್ರೀಮತಿ ಸುಮಾ, ಶ್ರೀಮತಿ ಬಬಿತಾ, ಶ್ರೀಮತಿ ಶಿಲ್ಪಾ ಸುಕೇಶ್, ಶ್ರೀಮತಿ ರೋಸ್ಲಿನ್ ಫೆಲಿಕ್ಸ್. ಇಂಟರ್ಮೀಡಿಯೇಟ್ ವಿಭಾಗದ ವಿದ್ಯಾರ್ಥಿಗಳು ಸಿದ್ಧಗೊಳ್ಳಬೇಕು. ರೆವರೆಂಡ್ ವಿನೋದಯನ್ ಅವರಿಗೆ ಧನ್ಯವಾದಗಳು.